ಮಕ್ಕಳ ಮನಸ್ಸು ಮಲ್ಲಿಗೆಯಂತೆ ಮೃದು, ಪಾರಿಜಾತದಂತೆ ಕೋಮಲ. ಅಂತಹ ಮಕ್ಕಳ ಮನಸ್ಸಿನ ಮೇಲೆ ಹಿರಿಯ ವ್ಯಕ್ತಿಗಳ ಪ್ರಭಾವ ಬೀರುವುದು ಅವಶ್ಯವಾಗಿದೆ ಎಂದು ಗಂಗಾವತಿ ರೋಟರಿ ಸೆಂಟ್ರಲ್ ಕ್ಲಬ್ನ ಅಧ್ಯಕ್ಷರಾದ ಎಂ ಗುರುರಾಜ್ ರವರು ವಾಲ್ಮೀಕಿ ಸರ್ಕಲ್ ಹತ್ತಿರ ಇರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ದೇಶದ ಸ್ವಾತಂತ್ರ್ಯಕ್ಕಾಗಿ ಅನೇಕ ಹಿರಿಯರು ಹೋರಾಟಗಾರರು ತಮ್ಮ ತ್ಯಾಗ ಬಲಿದಾನದಿಂದ ನಮಗೆ ಸ್ವಾತಂತ್ರ್ಯ ಒದಗಿಸಿಕೊಟ್ಟಿದ್ದಾರೆ. ಇಂತಹ ಪವಿತ್ರವಾದ ದಿನದಂದು ನಾವು ಹಿರಿಯರಿಗೆ ಗೌರವ ಸಲ್ಲಿಸಿ ಸ್ಮರಿಸಿ ಅವರ ಸದ್ಗುಣಗಳನ್ನು ಅಳವಡಿಸಿಕೊಳ್ಬೇಕೆಂದು ಮಕ್ಕಳಲ್ಲಿ ಕೋರಿದರು. ಮತ್ತು ಇಂದಿನ ಮಕ್ಕಳೇ ಮುಂದಿನ ಭಾವಿ ಪ್ರಜೆಗಳು. ಹೀಗಾಗಿ ನಮ್ಮ ರಾಜ್ಯ ದೇಶದ ಉನ್ನತಿಗಾಗಿ ಕಂಕಣ ಬದ್ಧರಾಗಲು ಕರೆ ನೀಡಿದರು. ಈ ಕಾರ್ಯಕ್ರಮದಲ್ಲಿ ರೋಟರಿ ಹಿರಿಯ ಸದಸ್ಯರಾದ ಶ್ರೀಧರ್ ನಾಯಕ್ ರವರು ನಮ್ಮ ದೇಶದ ಅಭಿಮಾನವನ್ನ ಎಲ್ಲ ಮಕ್ಕಳು ಇಂದಿನಿಂದಲೇ ಅಳವಡಿಸಿಕೊಳ್ಳಲು ತಿಳಿಸಿ ಪ್ರತಿಯೊಬ್ಬ ವಿದ್ಯಾರ್ಥಿಯು ಶಿಕ್ಷಣದಲ್ಲಿ ಪ್ರಗತಿ ಹೊಂದಲು ಆಶಿಸಿದರು. ಶಾಲಾ ಮುಖ್ಯ ಗುರುಗಳಾದ ಎಚ್.ಎಸ್. ಗೌಡರ ಅಂತಾರಾಷ್ಟ್ರೀಯ ರೋಟರಿ ಸಂಸ್ಥೆ ನಮ್ಮ ಶಾಲೆಯ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಕ್ಕಳಲ್ಲಿ ದೇಶಾಭಿಮಾನ ಮತ್ತು ದೇಹದ ಪ್ರಗತಿ ಬಗ್ಗೆ ಹಿತವಚನ ಹೇಳಿದ್ದಕ್ಕೆ ಸಂತಸ ವ್ಯಕ್ತಪಡಿಸಿದರು. ಈ 80ನೇ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ರೋಟರಿ ಕಾರ್ಯದರ್ಶಿ ರಾಮ್ಪ್ರಸಾದ್ ಕೊಡ್ಗಲಿ, ಹಿರಿಯ ಸದಸ್ಯರಾದ ಜೆ. ನಾಗರಾಜ್, ಉಮರಾಜ್ ಜೈನ್, ಪ್ರಕಾಶ್ ಚೋಪ್ರಾ, ಶಿವಕುಮಾರ್, ಸುರೇಶ್ ಚಂದ್, ಶಾಲಾ ಶಿಕ್ಷಕರಾದ ಶ್ರೀಮತಿ ಇಂದಿರಾ ಮತ್ತು ಇನ್ನಿತರ ಶಿಕ್ಷಕರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಶಾಲಾ ಮಕ್ಕಳಿಗೆ ಸಿಹಿ ವಿತರಿಸಿ ಪೆನ್ ಬುಕ್ಗಳನ್ನು ನೀಡಲಾಯಿತು.